ಇದು ಶಾಂತಳಾಗಿದ್ದೇವೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಖಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಚಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಖಳ ಮಹಿಷನನ್ನೇ ಮಾಡಿ ವಿಜಯವನ್ನು ಸಾಧಿಸಿದವಳಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲು ನೆರೆದ ಭಕ್ತರು ಶ್ರದ್ಧಾಭಾವದಿಂದಲೇ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಒಲಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಡುವುದಕ್ಕಿದ್ದೇನೆ. ಇನ್ನು ಮುಂದಕ್ಕೆ ಖಳದ ಭೀತಿ ನಿನಗಿಲ್ಲ ಮಗನೇ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷನಾಗಿ ಮೆರಕಂದ. ಮುಂದಕ್ಕೆ ಕಳೆಯಿಂದ ಕಷ್ಟ ಬಂತು ಅಂತಾದ್ರೆ ಏನು ಮಾಡಲಮ್ಮ? ಖಳದ ಭೀತಿಯೇ ನೇರವಾಗಿ ತುಯಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗೊಂಡು ನನ್ನನ್ನೇ ದುಡಿಯುವ ವೇಳೆ ಅಭಯ ಪ್ರದಳಾಗಿ ರಕ್ಷಿಸುವುದಕ್ಕೆ ನಾನಿದ್ದ ನಿರ್ಭಯ.